ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ. ಅಂದರೆ ರಾಜು ಅವರ ಅಕ್ಕನ ಮಗ ಬಂದಿದ್ದಾನೆ ಊರಿಂದ. ಸೊ ಅವ್ರ ಊರು ಬಂದುಬಿಟ್ಟು ರಾಮಸಾಗರ. ಆಲ್ರೆಡಿ ಅವರ ಪೇರೆಂಟ್ಸ್ ಬಂದಿದ್ದರು, ಈ ಹುಡುಗ ಬಂದಿರಲಿಲ್ಲ. ಹಾಗೆ ಅವ್ರ ಕೆಲಸ ಏನೋ ಇದೆ, ಕೆಲಸ ಮುಗಿಸ್ಕೊಂಡು ಮತ್ತು ಮನೆಗೆ ಸ್ವಲ್ಪ ತರಕಾರಿ ಅದು ಇದು ತೊಗೊಂಬರೋದಿದೆ. ಅದಾದಮೇಲೆ ಇವತ್ತು ನಮ್ಮ ಅತ್ತೆ ಜೊತೆ ಸ್ವಲ್ಪ ಶಾಪಿಂಗ್ ಹೋಗಬೇಕು. ಇನ್ನೇನು ನಮ್ಮ ಅತ್ತೆ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಸೊ ಅವರಿಗೆ ಶೂಸು, ಚಪ್ಪಲು, ಸ್ಯಾರಿ ಇನ್ನೂ ಏನೇನೋ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ. ಫಸ್ಟು ಇವಂದೇನೋ ಕೆಲಸ ಇದೆ ಅಲ್ವಾ, ಅದನ್ನು ಮುಗಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು. ಇದೇ ಊರಲ್ಲೇ ಅವ್ನು ಓದಿದ್ದು, ಅವನಿಗೂ ಗೊತ್ತಿದೆ. ನಮಗೂ ಕೆಲಸ ಇದೆ ಹೊರಗಡೆ, ಹಾಗೆ ಹೋಗಿ ಬರೋಣ ಅಂತ. ಹೊರಗಡೆ ಹೋಗಿ ಬಂದು ಮತ್ತೆ ಊಟ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಅಡುಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಸಿನಿಮಾ ಕೂಡ ರೆಡಿಯಾಗಿದ್ದಾಳೆ, ಈಗ ಹೊರಡದೆ. ಫ್ರೆಂಡ್ಸ್, ರಾಜು ಅವರ ಅಕ್ಕ ಅವ್ರ ಮಗ ಅಂತ ಹೇಳಿದ್ನಲ್ವಾ, ಇವನೇ. ಅವ್ನು ಕಾಣಿಸ್ತಾ ಇಲ್ಲ ಅಲ್ಲಿ ಕ್ಯಾಮ್ರಾದಲ್ಲಿ. ಇವ್ರೀಗ BCA ಕಂಪ್ಲೀಟ್ ಮಾಡಿದ್ದಾರೆ. ನೆಕ್ಸ್ಟ್ MCA ಮಾಡಬೇಕಾ ಅಥವಾ ಜಾಬ್ ಮಾಡಬೇಕಾ ಅನ್ನೋ ಕನ್ಫ್ಯೂಸಲ್ಲಿದ್ದಾರೆ. ರಾಜು ಕೂಡ MCA ಅಲ್ವಾ ಮಾಡಿದ್ದು, ಅದಕ್ಕಾಗಿ ರಾಜು ಕೂಡ ಅವ್ರಿಗೆ ಅಡ್ವೈಸ್ ಕೊಟ್ಟರು. ನಿನಗಿಷ್ಟ ಇದ್ದರೆ MCA ಮಾಡು, ಜಾಬ್ ಮುಂದೆ ಯಾವಾಗಲಾದರೂ ಮಾಡ್ಬೋದು, ಇದು ಓದುವಂಥ ಏಜು, ಚೆನ್ನಾಗಿ ಓದ್ಕೊ ಅಂತ ಹೇಳಿದ್ರು ರಾಜು. ಹಾಗೆ ಇನ್ನೊಂದೇನು ಗೊತ್ತಾ, ನಮ್ಮಮ್ಮ ಮತ್ತು ರಾಜು ಅವ್ರ ಅಕ್ಕ ಇದ್ದಾರಲ್ವ ನಮ್ಮತ್ತಿಗೆ, ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತ ಚಿಕ್ಕ ವಯಸ್ಸಿನಲ್ಲಿ ನನಗೆ ಹೇಳಿದ್ರು. ಅಂದರೆ ಮದುವೆ ಆಗೋ ಮುಂಚೆ ಅವರಿಬ್ಬರದು ಒಂದೇ ಏಜ್, ನಮ್ಮಮ್ಮ ಅವ್ರದ್ದು ಮತ್ತು ನಮ್ಮ ಅತ್ತಿಗೆ ಅವ್ರದ್ದು. ಅವರಿಬ್ಬರು ಸ್ಕೂಲ್ಗೆ ಹೋಗಿಬಿಟ್ಟು ಒಟ್ಟಿಗೆ ಬರ್ತಾಯಿದ್ರು ಅಂತೆ. ಸೊ ಅವಾಗ ಹೇಳ್ತಾ ಇದ್ರು ಅದೆಲ್ಲ, ನನಗೆ ಈಗ ನೆನಪಾಯಿತು, ಅದಕ್ಕಾಗಿ ಹೇಳಿದೆ. ಫ್ರೆಂಡ್ಸ್, ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಏನೆಲ್ಲ ಬೇಕೋ ಅದನ್ನು ತಗೊಂಡು ಈಗ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ತಾನೇ ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಸ್ವಲ್ಪ ಫ್ರೆಶ್ ಆಗಿತ್ತು, ಫ್ರೂಟ್ಸ್ ಎಲ್ಲ ತೊಗೊಂಬಂದ್ವಿ. ಆ್ಯಂಡ್ ಈಗ ಊಟ ಮಾಡಬೇಕು. ಊಟ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಬಂದುಬಿಟ್ಟು ಅನ್ನ ಸಾರು, ಬೆಂಡೆಕಾಯಿ ಪಲ್ಯ, ಸ್ವಲ್ಪ ಸಂಡಿಗೆ ಇದೆ. ಅದ್ರ ಜೊತೆಗೆ ನಾನು ರೊಟೀನಾಗಿ ತಗೊಳ್ಳೋ ರೀತಿಯಾಗಿ ಸ್ಯಾಲೆಡ್ ತಗೋತಾ ಇದ್ದೀನಿ. ಆ್ಯಂಡ್ ಇವಾಗಂತೂ ನಾನು ಪ್ರೋಟೀನ್ ಶೇಕ್ ಏನು ತಗೋತಾ ಇಲ್ಲ. ಆಗಲೇ ಬಂದುಬಿಟ್ಟು 20 ಡೇಸ್ ಮೇಲೇ ಆಯಿತು ಬಿಟ್ಬಿಟ್ಟು ನಾನು. ಏಕೆಂದರೆ ನನಗೆ ಗೊತ್ತಿದೆ ಈಗ ಯಾವ ಊಟ ತಗೋಬೇಕು, ಯಾವುದು ಎಷ್ಟು ಕ್ವಾಂಟಿಟಿಯಲ್ಲಿ ತಗೋಬೇಕು, ಯಾವುದಾದ್ಮೇಲೆ ಯಾವುದು ತಗೋಬೇಕು ಅಂತ ಗೊತ್ತಾಗಿದೆ. ಅದಕ್ಕಾಗಿ ನಾನು ವೆಯ್ಟ್ ಗೇನೂ ಆಗ್ತಾಯಿಲ್ಲ. ಐಡಲ್ ವೆಯ್ಟಲ್ಲಿದ್ದೇನಲ್ವ, ಕರೆಕ್ಟಾಗಿ 51 kgs ಇದ್ದೀನಿ. ಸೊ ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ. ಆ್ಯಂಡ್ ಸಲಾಡ್ಗೆ ಬಂದುಬಿಟ್ಟು ಇವತ್ತು ಇದು ಕ್ಯಾರೆಟು, ಬ್ರೊಕೊಲಿ, ಇದು ಐಸ್ ಕ್ಯಾಬೇಜು, ಮತ್ತು ಇದು ಕೂಡ ಒಂದು ಥರ ತುಳಸಿ ಅಂತ ಹೇಳೇ ಕರೀತಾರೆ. ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಗಿಡ ಕೂಡ ಹಾಕ್ಕೊಂಡಿದ್ದೀನಿ, ಒಂದು ಜಾಸ್ತಿ ಇಲ್ಲ ಅದರಲ್ಲಿ, ಸೊಪ್ಪು ಸ್ವಲ್ಪನೇ ಇದೆ, ಅದಕ್ಕಾಗಿ ತಂದಿಟ್ಕೊಂಡಿದ್ದೀನಿ. ಈ ಥರ ಡೈಲಿ ಸ್ವಲ್ಪ ನಮ್ಮ ಊಟದಲ್ಲಿ ಸಲಾಡ್ ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದು ನನಗೆ ರಾಜುಗೆ ಇಬ್ರಿಗೂ ಕಟ್ ಮಾಡಿಟ್ಟಿದ್ದೀನಿ. ಫ್ರೆಂಡ್ಸ್, ಇವಾಗ ಹೆಂಗಾಗ್ತಾ ಇದೆ ಅಂದರೆ ನಾನು ಆ ಪ್ರೋಟೀನ್ ಶೇಕ್ ತೊಗೊಂಡು ಚೆನ್ನಾಗಿ ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಮಾಡಿದ್ಮೇಲೆ ಇವಾಗ ವೆಯ್ಟ್ ಲಾಸ್ ಆಗಿದ್ದೀನಿ ಅಲ್ವಾ. ಇವಾಗ ಯಾವ ಡ್ರೆಸ್ಗಳು ಬೇಕಾದರೂ ಹಾಕ್ಕೋಬೋದು. ತುಂಬ ಜನರು ನೀವೇ ಕೇಳ್ತಾ ಇರ್ತೀರ, ಈ ಡ್ರೆಸ್ ನಿಮಗೆ ಚೆನ್ನಾಗಿದೆ, ಒಳ್ಳೆ ಕಾಲೇಜ್ ಹುಡುಗಿ ಥರ ಕಾಣಿಸ್ತಾ ಇದ್ದೀರಾ, ಈ ಶರ್ಟ್ ಚೆನ್ನಾಗಿದೆ, ವೆಸ್ಟರ್ನ್ ವೇರ್ ಹಾಕಿ, ಅದು ಇದು ಅಂತ ಹೇಳಿ ತುಂಬ ಕಾಮೆಂಟ್ಸ್ಗಳು ಬರ್ತಾ ಇರುತ್ತೆ. ನನಗೆ ಖುಷಿ ಆಗ್ತಾ ಇದೆ. ಹಬ್ಬ ತೆಳ್ಳಗಾದ್ಮೇಲೆ ನನಗೆ ಎಷ್ಟೊಂದು ಬೆನಿಫಿಟ್ ಸಿಕ್ಕಿದೆ ಗೊತ್ತಾ ಈಗ. ಆದರೆ ಫಸ್ಟ್ ನಾನು ಊಟ ಯಾವುದು ಸರಿಯಾಗಿ ತಿಂತಿರಲಿಲ್ಲ, ಟೈಮಿಗೆ ತಿಂತಿರಲಿಲ್ಲ, ದಪ್ಪ ಬೇರೆ ಆಗಿದ್ನಲ್ವ, ಅದರಿಂದ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಮತ್ತು ಅದು ತೊಗೊಂಡಿದ್ದ ತಕ್ಷಣ ನನಗೇನೋ ಹೆಲ್ತ್ ಇಶ್ಯೂಸ್ ಹೋಯ್ತು ಅಂತ ಹೇಳ್ತಾ ಇಲ್ಲ ನಾನು. ಈಗ ಆಟೋಮೆಟಿಕ್ಕಾಗಿ ನಮ್ಮ ಐಡಲ್ ವೇಟಿಗೆ ಬಂತು ಅಂದರೆ ನಾವು ಎಂಥ ಹೆಲ್ತ್ ಇಶ್ಯೂಸ್ ಇರ್ಬೋದು ಅದೆಲ್ಲ ಹೋಗಿಬಿಡತ್ತೆ. ನನಗೂ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇತ್ತು, ಅದೆಲ್ಲ ಹೋಯ್ತು ಅನ್ನೋದು ಖುಷಿ ಆಗ್ತಾ ಇದೆ. ಯಾಕೆಂದರೆ ಹಾಗೆ ಈ ಡ್ರೆಸ್ ಎಲ್ಲಿ ತೊಗೊಂಡ್ರಿ ಅಂತ ಹೇಳಿ ತುಂಬ ಜನರು ಕೇಳ್ತಾ ಇದ್ರು. ನಾನು ಅಮೆಝಾನಲ್ಲಿ ತೊಗೊಂಡಿದ್ದೀನಿ, ಬೇಕು ಅಂದರೆ ನಿಮ್ಗೆ ಲಿಂಕ್ ಕೊಡ್ತೀನಿ. ತುಂಬ ಜನರಿಗೆ ಇಷ್ಟ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಊಟ ಮುಗಿಸ್ಕೊಂಡು ಬರ್ತೀನಿ ನಾನು ಫಸ್ಟು. ಈಗ ತಾನೇ ಊಟ ಮುಗಿಸ್ಕೊಂಡೆ. ಸೊ ತುಂಬ ಜನರು ಹೇಳ್ತಾ ಇರ್ತಾರೆ, ಶಾರೋನ್ ನೀವು ಇತ್ತೀಚಿಗೆ ಸ್ವಲ್ಪ ಕಪ್ಪಗಾಗಿದ್ದೀರಾ ಅಂತ. ನೋಡಿ, ನಾನು ಈಗ ಹೊರಗಡೆ ಬಿಸಿಲಲ್ಲಿ ಓಡಾಡೋದಾಗಿರ್ಬೋದು ಆ್ಯಂಡ್ ಲ್ಯಾಂಡ್ ಹತ್ರ ಹಗಲೆಲ್ಲ ಹೋಗ್ತಾನೆ ಇರ್ತೀವಿ. ಅದರಿಂದ ಸ್ವಲ್ಪ ಸ್ಕಿನ್ ಕಲರ್ ಚೇಂಜ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಮತ್ತು ಅದ್ರ ತಕ್ಕಂಗೆ ಸ್ಕಿನ್ ಕೇರ್ ಎಲ್ಲ ಫಾಲೋ ಮಾಡಿದ್ರೆ ನಾರ್ಮಲ್ ಸ್ಕಿನ್ನೇ ಆಗುತ್ತೆ.
ಸೊ ನನಗೂ ಅನ್ನಿಸ್ತು ಸ್ವಲ್ಪ ಟ್ಯಾನ್ ಆಗಿದೆ ಅಂತ. ಅದಕ್ಕಾಗಿ ಇವತ್ತು ನಾನು ಒಂದು ಫೇಶಿಯಲ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಈ ಫೇಶಿಯಲ್ ಬಂದುಬಿಟ್ಟು 30 ಮಿನಿಟ್ಸ್ನಲ್ಲೇ ಡೈಮಂಡ್ ಗ್ಲೋ ಬಂದುಬಿಡುತ್ತೆ. ತುಂಬ ಜನರು ಈ ಥರ ನಂತರ ಡಲ್ ಸ್ಕಿನ್ ಬಂತು ಅಂತ ಹೇಳಿಬಿಟ್ಟು ಮೇಕಪ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕವರ್ ಮಾಡ್ಕೋತಾರೆ. ಎಷ್ಟು ದಿವಸ ಈ ಮೇಕಪ್ಪನ್ನು ಕರ್ಟನ್ ಹಾಕ್ಕೊಂಡು ಇರೋಕ್ಕಾಗತ್ತೆ ಅಲ್ಲಿ ಹೇಳಿ? ಆ ಕರ್ಟನ್ ತಕ್ಷಣ ಮತ್ತೆ ಅದೇ ನಾರ್ಮಲ್ ಡಲ್ ಸ್ಕಿನ್ನೇ ಕಾಣುತ್ತೆ ಅಲ್ವಾ? ಸೊ ಅದು ಅಲ್ಲದೆ ನಾವು ಪದೇ ಪದೇ ಮೇಕಪ್ ಹಾಕ್ಕೊಳ್ಳೋದ್ರಿಂದ ಸ್ಕಿನ್ ಅನ್ನೋದು ನ್ಯಾಚುರಲ್ ಬ್ಯೂಟಿನೇ ಕಳೆದೋಗ್ಬಿಡತ್ತೆ. ಅದಕ್ಕಾಗಿ ನಮಗೆ ನ್ಯಾಚುರಲ್ ಬ್ಯೂಟಿ ಬರಬೇಕು ಅಂದರೆ ಅವಾಗವಾಗ ಫೇಶಿಯಲ್ ಮಾಡ್ಕೋಬೇಕು. ಇವಾಗಂತೂ ನಾವು ಹೊರಗಡೆ ಹೋಗಿ ಸಲೂನಲ್ಲಿ ಫೇಶಿಯಲ್ ಮಾಡಿಕೊಂಡು ಬರೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ ಸಾಕಷ್ಟು ಜನರಿಗೆ. ಅದಕ್ಕಾಗಿ ನಾನು ಬಂದುಬಿಟ್ಟು ನ್ಯೂಡವರ ಈ 30 ಮಿನಿಟ್ಸ್ DIY ಮೇಕೋವರ್ ಫೇಶಿಯಲ್ ಕಿಟ್ ಡೈಮಂಡ್ ಗ್ಲೋ ಅನ್ನೋ ಫೇಶಿಯಲ್ ಕಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಈ ರೀತಿ 6 ಸ್ಟೆಪ್ಸ್ ಇರುತ್ತೆ. ಸೊ ಈಗ ಫಸ್ಟ್ ಸ್ಟೆಪ್ ನೋಡೋಣ. ಫಸ್ಟ್ ಸ್ಟೆಪ್ನಲ್ಲಿ ಕ್ಲಿನ್ಸಿಂಗ್ ಮಿಲ್ಕನ್ನು ಯೂಸ್ ಮಾಡಬೇಕು. ಇದರಲ್ಲಿ ಹಾರ್ಶ್ ಕೆಮಿಕಲ್ಸ್ ಏನೂ ಇರೋದಿಲ್ಲ. ತುಂಬ ಜನರು ಇದನ್ನು ಬಳಸಿ ಇನ್ಸ್ಟಂಟ್ ಗ್ಲೋವನ್ನು ಪಡ್ಕೊಂಡಿದ್ದಾರೆ. ಇದನ್ನು ಹಚ್ಕೊಂಡ್ಬಿಟ್ಟು 1-2 ನಿಮಿಷ ಸರ್ಕ್ಯುಲರ್ ಮೋಷನ್ನಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು ಮುಖಕ್ಕೆ ಕುತ್ತಿಗೆಗೆ. ಆನಂತರ ಒಂದು ಕಾಟನ್ ಬಟ್ಟೆಯಿಂದ ಅಥವಾ ವೈಪ್ನಿಂದ ಕ್ಲೀನ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಎಕ್ಸ್ಫೋಲಿಯೇಟಿಂಗ್ ಫೇಸ್ ಸ್ಕ್ರಬ್. ಸೊ ಈ ರೀತಿ ಸ್ಕ್ರಬ್ನ ತೊಗೊಂಡು ಫಸ್ಟು ಮುಖಕ್ಕೆ ಕುತ್ತಿಗೆಗೆ ಅಪ್ಲೈ ಮಾಡ್ಕೋಬೇಕು. ಆನಂತರ 1-2 ನಿಮಿಷ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡಿಕೊಂಡು ಆನಂತರ 3 ಮಿನಿಟ್ಸ್ ಬಿಟ್ಬಿಟ್ಟು ಇದನ್ನು ವೈಪ್ ಮಾಡ್ಕೋಬೇಕು. ನನಗೆ ಇವರ ಸ್ಕ್ರಬ್ ತುಂಬಾ ಇಷ್ಟ ಆಯಿತು. ಸ್ಕಿನ್ ಎಷ್ಟೊಂದು ಸಾಫ್ಟ್ ಆಗಿತ್ತು ಗೊತ್ತಾ. ಆ್ಯಂಡ್ ಇನ್ನು ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮಸಾಜಿಂಗ್ ಕ್ರೀಮ್. ಸೊ ಈ ಕ್ರೀಮ್ನ ತೊಗೊಂಡ್ಬಿಟ್ಟು ನಿಮ್ಮ ಮುಖಕ್ಕೆ ಮತ್ತು ಕುತ್ತಿಗೆಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಆನಂತರ ಒಂದು 10 ನಿಮಿಷ ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು. ನಾನಿಲ್ಲಿ ವಿಡಿಯೋದಲ್ಲಿ ನಿಮಗೆ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ, ಆದರೆ ನೀವು ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಈ ರೀತಿ 10 ನಿಮಿಷ ಆದಮೇಲೆ ವೈಪ್ ಮಾಡ್ಕೊಳ್ಳಿ, ಅಂದರೆ ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಳಿ. ವಾವ್, ನನಗೆ ಈ ಫೇಶಿಯಲ್ ಮಾಡ್ತಾ ಸ್ಕಿನ್ ಎಷ್ಟು ಚೆನ್ನಾಗಾಗ್ತಾ ಇದೆ ಗೊತ್ತಾ. ಇನ್ನು ಫೋರ್ತ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಮಾಸ್ಕ್. ಸೊ ಈ ರೀತಿ ಮಾಸ್ಕನ್ನು ತೊಗೊಂಡ್ಬಿಟ್ಟು ಇದನ್ನು ಕೂಡ ಅಷ್ಟೇ ಸೇಮ್ ಮುಖಕ್ಕೆ ಮತ್ತು ಕುತ್ತಿಗೆಗೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು 10 ನಿಮಿಷ ಹಾಗೆ ಬಿಡಿ. 10 ನಿಮಿಷ ಆದಮೇಲೆ ಇದು ಸ್ವಲ್ಪ ಡ್ರೈ ಆಗಿದೆ ಅಲ್ವಾ, ಸ್ವಲ್ಪ ಮುಖನ ಒದ್ದೆ ಮಾಡ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳಿ ಅಥವಾ ವೈಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ನೀರಿನಿಂದ ವಾಶ್ ಮಾಡ್ಕೋಬೇಕು. ನೋಡಿ ಈಗ ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ 5th ಸ್ಟೆಪ್ ಬಂದುಬಿಟ್ಟು ಫೇಸ್ ಸೆರಮ್ ಬಂದುಬಿಟ್ಟು ನೋಡಿ ನಾನು ಬರೀ 3 ಡ್ರಾಪ್ನಷ್ಟು ತೊಗೊಂಡಿದ್ದೀನಿ. ಈ ರೀತಿ ಮುಖಕ್ಕೆ ಮತ್ತು ಕುತ್ತಿಗೆಗೆ ಡಾಟ್ ಇಟ್ಕೊಂಡು ಆನಂತರ ನಿಧಾನಕ್ಕೆ ಮಸಾಜ್ ಮಾಡ್ಕೋಬೇಕು. ಅದಾದ ನಂತರ ಇನ್ನು ಫೈನಲ್ ಸ್ಟೆಪ್ ಬಂದುಬಿಟ್ಟು ಸನ್ಸ್ಕ್ರೀನ್. ಎಷ್ಟು ಬೇಕಾಗುತ್ತೋ ಅಷ್ಟು ಸನ್ಸ್ಕ್ರೀನ್ನ ತೊಗೊಂಡ್ಬಿಟ್ಟು ನಿಧಾನಕ್ಕೆ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಅಷ್ಟೇ, ಮುಗೀತು ಫ್ರೆಂಡ್ಸ್. ನಿಮಗೂ ಕೂಡ ಈ ಫೇಶಿಯಲ್ ಕಿಟ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗ್ಬಿಟ್ಟು ಬೈ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ ನಮ್ಮ ಅತ್ತೆನೂ ಊರಿಗೆ ಹೋಗ್ತಾ ಇದ್ದಾರಲ್ವಾ, ಸೊ ಒಂದ್ಸಲ ಲಾಸ್ಟ್ ಹೋಗ್ಬಿಟ್ಟು ಗದ್ದೆಗೆ ಹೋಗಿ ಬರೋಣ ಅಂತ, ಅಂದರೆ ನಮ್ಮ ತೋಟಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ಇನ್ನು ಇವಾಗ ಎದ್ದಿದ್ದಾಳೆ ಪಾಪ. ಹೋಗೋಣ ಅಲ್ಲಿ ನೀರಲ್ಲಿ ಆಟ ಆಡೋಣ. ಹಿಂಗೆ ನೀರಲ್ಲಿ ಹೆಂಗೆ ಆಟ ಆಡೋದು, ಹೋಗೋಣ. ಸೊ ಹೋಗಿ ಹಾಗೆ ತುಂಬ ದಿವಸಗಳೇ ಆಗಿತ್ತು ನಾವು ಹೋಗಿಲ್ಲ, ಇವತ್ತು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇನ್ನೇನು ಮನೆ ಬಿಟ್ಟಿದ್ದೀವಿ. ಈಗ ನಾನು, ರಾಜು, ಚಿನ್ನಿಮಾ, ನಮ್ಮತ್ತೆ, ಜಗದೀಶ್ ಎಲ್ಲರೂ ಹೋಗ್ತಾ ಇದ್ದೀವಿ ಲ್ಯಾಂಡ್ ಹತ್ರಕ್ಕೆ. ಸೊ ಯಾಕೋ ಮಳೆ ಬರೋ ಥರ ಇದೆ ಯಪ್ಪ. ಮಳೆ ಬರದೇ ಇದ್ರೆ ಸಾಕನ್ನಿಸ್ತಾ ಇದೆ. ನಾವು ಮನೆ ಬಿಟ್ಟಾಗ ಮಳೆ ಏನು ಇದ್ದಿದ್ದಿಲ್ಲ, ಬಿಸಿಲೇ ಇತ್ತು ಚೆನ್ನಾಗಿ, ಅದಕ್ಕಾಗಿ ಬಿಟ್ವಿ. ಚಿನಿಮಾಗ ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ಕೂಡ ತಗೊಂಡಿದ್ದೀನಿ ಅಲ್ಲಿ ಸ್ನಾನ ಮಾಡಿಸ್ಬೇಕು ಅಂತ. ನೋಡೋಣ, ಹಂಗೇನಾದರೂ ಜಾಸ್ತಿ ಮಳೆ ಇತ್ತು ಅಂದರೆ ವಾಪಸ್ ಬಂದುಬಿಡೋದು. ನೋಡಿ ಮಳೆ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಪರವಾಗಿಲ್ಲ. ಬಟ್ ಚಿನಿಮಾ ನೀರಲ್ಲಿ ಆಟ ಆಡೋದಂತೂ ಕ್ಯಾನ್ಸಲ್ ಆಯಿತು. ಆ್ಯಂಡ್ ಮನೆ ಎಷ್ಟು ಕಂಪ್ಲೀಟ್ ಆಗಿದೆ ಲಾಸ್ಟ್ ಟೈಮ್ ಅಷ್ಟೇ ಇದೆ, ಮಳೆ ಅಂತ ಹೇಳಿ ಮಾಡಿಲ್ಲ. ಆ್ಯಂಡ್ ಇನ್ನು ನಮ್ಮ ಅತ್ತೆಗೆ ಡ್ರೋನ್ ಅಂದರೆ ತುಂಬ ಇಷ್ಟ. ಲ್ಯಾಂಡ್ಗೆ ಏನಾದರೂ ಹೋಗ್ತಾ ಇದ್ದರೆ ಏರೋಪ್ಲೇನ್ ತೊಗೊಂಡು ಏರೋಪ್ಲೇನ್ ಆರಿಸೋಣ ಮೇಲೆ ಅಂತ ಹೇಳ್ತಾರೆ. ಅವರಿಗೆ ತುಂಬಾ ಖುಷಿ. ರಾಜು ಏನಾದರೂ ಡ್ರೋನ್ ಮೇಲೆ ಹಾರಿಸಿದ್ರೆ ಅದನ್ನ ನೋಡೋಕೆ ತುಂಬಾ ಖುಷಿ ಪಡ್ತಾರೆ. ಆ್ಯಂಡ್ ಇನ್ನು ನಮ್ಮ ಚಿನಿಮಾಗಂತೀರ ಆ ಬಬಲ್ಸ್ ಜೊತೆ ಆಟ ಆಡೋದಂತ ತುಂಬ ಇಷ್ಟ. ನಾನು ಹಾರಿಸ್ತಾ ಇರಬೇಕು, ಅವಳು ಅದನ್ನು ಹೋಗಿ ಪಟ ಅಂತ ಹೊಡಿತಾ ಇರ್ತಾಳೆ. ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲೇನು ಮಳೆ ಇಲ್ಲ ಸದ್ಯಕ್ಕೆ.
ಹಬ್ಬ ಇವಾಗ ಚಿನ್ನಿಮಾ ನನಗೆ ಇದರ ಜೊತೆ ಆಟ ಆಡೋಕ್ಕೆ ಕೊಡ್ತಾಳೆ. ಫಸ್ಟೆಲ್ಲ ಮುಟ್ಲಿಕ್ಕೂ ಕೊಡ್ತಾ ಇರಲಿಲ್ಲ, ಬಟ್ ಇವಾಗ ಇಬ್ಬರು ಆಡಿಸ್ತಾ ಇದ್ದೀವಲ್ವಾ, ಒಬ್ರು ಹೋದ್ರೆ ಒಬ್ರು ನನಗೆ ಆಡಿಸ್ತಾರೆ ಅಂತ ಅವಳು. ಆ್ಯಂಡ್ ಈ ಪುಟ್ಟ ಮನೆ ಹಂಚು ಹಾಕಿರೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದಕ್ಕೆ ಪೇಂಟ್ ಮಾಡಿಸಿದ್ದು ತುಂಬಾ ಒಳ್ಳೆಯದಾಯಿತು, ತುಂಬ ಹೈಲೈಟಾಗಿ ಕಾಣಿಸ್ತದೆ ಕಲರ್ ಮಾತ್ರ. ಫ್ರೆಂಡ್ಸ್, ಇನ್ನೇನು ಗದ್ದೆಗಳಿಗೆಲ್ಲ ನೀರು ಚೆನ್ನಾಗಿ ಬರ್ತಾ ಇದೆ, ಇನ್ನೇನು ನಾಟಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಭತ್ತ ರಾಗಿ ಬೆಳೆಸೋರೆಲ್ಲ ಬೆಳೆಸ್ತಾ ಇರ್ತಾರೆ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇನ್ನೂ ಇದು ಎಲ್ಲ ಹಸಿರಾದ್ಮೇಲೆ ತುಂಬಾ ಸಕ್ಕತ್ತಾಗಿ ಕಾಣುತ್ತೆ. ಆಗಲೇ ಚಾನಲ್ನಲ್ಲೆಲ್ಲ ಸ್ವಲ್ಪ ನೀರೆಲ್ಲ ಜಾಸ್ತಿ ಆಗಿದೆ ನೋಡಿ ಅಲ್ವಾ. ಬಟ್ ಇಳಿಯೋಕ್ಕೆ ಸ್ವಲ್ಪ ಭಯ, ಏಕೆಂದರೆ ಅದರಲ್ಲಿ ಗಾಜಿನ ಬಾಟ್ಲೆಲ್ಲ ಹೊಡೆದು ಹಾಕಿರ್ತಾರೆ. ಇಲ್ಲಿ ಈವ್ನಿಂಗ್ ಟೈಮ್ನಲ್ಲಿ ಬರಬೇಕಾದ್ರೆ ಸಖತ್ತಾಗಿರುತ್ತೆ, ಏಕೆಂದರೆ ಈ ಥರ ಕುರಿಗಳು ಎತ್ತು ಆಡು ಎಲ್ಲ ಚೆನ್ನಾಗಿ ಹೋಗ್ತಾ ಇರತ್ತಲ್ವ, ಸಕ್ಕತ್ತಾಗಿರತ್ತೆ ಅದೆಲ್ಲ ನೋಡಲಿಕ್ಕೆ ಅಂತೂ. ನಮ್ಮ ಚಿನ್ನಿಮಾ ಇದೆಲ್ಲ ಬಂದಾಗೆಲ್ಲ ಎಂಜಾಯ್ ಮಾಡೋದು, ಅದರಿಂದನೇ ಹೋಗೋಕ್ಕೆ ಹೋಗ್ತಾಳೆ ಅವಳು, ಹಿಡ್ಕೊಂಬರ್ತೀನಿ ನಾನು ಅಂತ. ಆ್ಯಂಡ್ ಇನ್ನು ನಮ್ಮ ಜಾಗದಲ್ಲಿ ಇನ್ನೂ ಸ್ವಲ್ಪ ಕೆಲಸ ನಡೀತಾ ಇದೆ. ಅಂದರೆ ಇದು ಒಂದು ಶೆಡ್ ಥರ ಕಟ್ಟಿದ್ದೀವಲ್ವ ಮನೆ, ಅದು ಕಂಪ್ಲೀಟ್ ಆದಮೇಲೆ ಇನ್ನೂ ಸ್ವಲ್ಪ ಕೆಲವೊಂದು ಗಿಡಗಳನ್ನ ಹಾಕಬೇಕು. ಅದು ಆಯಿತು ಅಂದರೆ ಮುಗ್ದುಬಿಡುತ್ತೆ ಆಲ್ಮೋಸ್ಟ್ ಎಲ್ಲ ಗಿಡಗಳ ಹಾಕ್ದಂಗೆ. ಗಿಡಗಳು ಹಾಕೋ ಟೈಮಲ್ಲಿ ನಮ್ಮ ಅತ್ತೆ ಬಂದಿರಲಿಲ್ಲ, ಅವರು ಹತ್ತತ್ರ ಸುಮಾರು ದಿವಸಗಳಾಯಿತು ಬರ್ದೇನೆ, ಯಾಕೆಂದರೆ ಮಳೆ ಜಾಸ್ತಿ ಇತ್ತಲ್ವ ಆ ಟೈಮ್ನಲ್ಲಿ. ಫ್ರೆಂಡ್ಸ್, ಇನ್ನೇನು ಇಲ್ಲಿ ಗಿಡಗಳು ನೋಡಿಕೊಂಡು ಮನೆಗೆ ಬೇಗ ಹೋದರೆ ಒಳ್ಳೇದು ಅಂದ್ಕೊಂಡಿದ್ದೀನಿ, ಏಕೆಂದರೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮೋಡ ಆಗಿದೆ, ಬೇಗನೆ ಬಂದುಬಿಡುತ್ತೆ. ಆ ಥರ ಮೋಡ ಆಗಿತ್ತು ಅಂದರೆ ಇಲ್ಲಿ ಮಳೆ ಬೇಗನೆ ಕಾಣಿಸ್ಬಿಡುತ್ತೆ. ಅದಕ್ಕಾಗಿ ನಮ್ಮ ಅತ್ತೆ ನೋಡ್ತಾ ಇದ್ದಾರೆ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ, ಅವರು ಪ್ರತಿಯೊಂದು ಗಿಡಕ್ಕೂ ಹುರುಳಿ ಹಾಕಿದ್ದಾರೆ, ಅವೆಲ್ಲ ಚೆನ್ನಾಗಿ ಗಿಡಗಳು ಬಂದಿದೆ. ಇದು ಬಂದುಬಿಟ್ಟು ಬಂಬು ತೆಂಗು ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಬರ್ತಾಯಿದೆ. ಫ್ರೆಂಡ್ಸ್, ನಾವು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಗಿಡಗಳು ಹಾಕಿದ್ದ ಗಿಡಗಳೆಲ್ಲ ಒಂಥರ ಮುದ್ರಕೊಂಡು ಬಿಟ್ಟಿತ್ತು. ಸೊ ಈಗ ಬಾಳೆ ತೆಂಗು ಅದೆಲ್ಲ ಸ್ವಲ್ಪ ಚಿಗುರು ಬಂದಿದೆ. ತೆಂಗು ಬಂದಿಲ್ಲ, ಇದು ಬಾಳೆ ಹಾಕಿದಾರಲ್ವ, ಬಾಳೆ ಮತ್ತು ಮಾವು ಅದೆಲ್ಲ ಸ್ವಲ್ಪ ಪರವಾಗಿಲ್ಲ, ಚಿಗುರು ಬಂದಿದೆ. ಮತ್ತು ನುಗ್ಗೆ ಬಂದುಬಿಟ್ಟು ಅದು ಏನಂತಾರೆ, ನುಗ್ಗೆಕಾಯಿ ಬಂದುಬಿಟ್ಟು 2 ಲೈನ್ ಹಾಕಿದ್ದಾರೆ. ಯಾಕೆ ಅಷ್ಟೊಂದು ಹಾಕಿದಾರೋ ನನಗೆ ಗೊತ್ತಿಲ್ಲ, ನೋಡಬೇಕು. ಅಂದರೆ ಅದನ್ನು ಆದಮೇಲೆ ತೆಗೆದುಬಿಟ್ಟು ಬೇರೆ ಬೇರೆ ಕಡೆ ಇಡ್ತಾರೆ. ನಾವು ಬಾ ಹಾಯ್ ಪರವಾಗಿಲ್ಲ, ಕೆಲವೊಂದು ಚಿಗುರು ಬಂದಿದೆ. ಅವರು ಒಂದು 3-4 ಮಂತ್ಸ್ ನೀವು ಚೆನ್ನಾಗಿ ನೋಡ್ಕೊಂಬಿಟ್ರೆ ಸಾಕು ಅಂತ ಹೇಳಿದ್ದಾರೆ. ಅಂದರೆ ಟೈಮಿಗೆ ನೀರೆಲ್ಲ ಕೊಡೋದು ಅದೆಲ್ಲ ನೋಡ್ಕೊಳಕ್ಕೆ ಹೇಳಿದ್ದಾರೆ. ಸೊ ಇನ್ನೂ ಸುಮಾರು ಕೆಲಸಗಳಿದೆ ಮಾಡೋದು. ಏನು ಚಿನ್ನಿ, ಅವ್ರು ಮತ್ತೆ ಈ ವೀಕೇನೋ ಬರ್ತಾರೆ. ಅಂದರೆ ಈ ವೀಕ್ ಬಂದುಬಿಟ್ಟು ಇನ್ನೂ ಉಳಿದಿದ್ದ ಗಿಡಗಳೆಲ್ಲ ಹಾಕೋದಿದೆ ಅಲ್ವಾ, ಸುಮಾರು ಗಿಡಗಳು ಹಾಕಬೇಕಿನ್ನು. ತೆಂಗು ಮಾವು ಎಲ್ಲ ಹಾಕಿದ್ದಾರೆ, ಇನ್ನೂ ಸುಮಾರು ಇದೆ ಅಂತ ಹಾಕೋದು ಹೇಳಿದ್ರು. ಅಂದರೆ ಮುಂದೆ ಒಂದು ಶೆಡ್ ಕಟ್ತಾ ಇದ್ದೀವಲ್ವ, ಸೊ ಅಲ್ಲಿ ಸ್ವಲ್ಪ ಅದು ಜಲ್ಲಿ ಎಲ್ಲ ಹಾಕಿದ್ದೀವಿ, ಅದು ಕ್ಲೀನ್ ಮಾಡಿಕೊಟ್ಬಿಟ್ರೆ ಅವರಿಗೆ ಉಳಿದಿದ್ದ ಗಿಡಗಳು ಕೂಡ ಹಾಕೋತಾರೆ. ಇನ್ನೊಂದು 3-4 ಮಂತ್ಸ್ಗೆ ಫುಲ್ ಇದು ತುಂಬಿಟ್ಟಿರುತ್ತೆ, ನಮ್ಮ ಲ್ಯಾಂಡ್ ಎಲ್ಲ ಚೆನ್ನಾಗಿ ಹಸಿರಾಗಿರುತ್ತೆ. ಬಾ ಚಿನ್ನಿಮಾ, ಬೇಡ 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 ಬೇಡ, ನಾಳೆ ಹೋಗೋಣ ಬಾ. ಅಯ್ಯೋ ಬೇಡ ಬೇಡ, ಮನೆ ಕಳ್ಸಕ್ಲೇನು, ನಮ್ಮ ಮನೆಗೆ ಬಂದ್ಬಿಡು. ನಮ್ಮ ಚಿನ್ನಿಮಾಗೆ ಪಾಪ ಎತ್ಕೊಂಡು ತುಂಬ ಹೊತ್ತು ಆಟಾಡಿಸ್ಬಿಟ್ಟಿದ್ದಾಳಲ್ವ ಅವಳು, ಅದಕ್ಕಾಗಿ ಅವಳನ್ನು ಬಿಟ್ಟು ಹೋಗೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಅಲ್ಲಿ ಅವರಪ್ಪನ ಜೊತೆ ಗಾಡಿಯಲ್ಲಿ ಬಂದರೆ ಅಳ್ತಾ ಇದ್ಲು ಅವಳು. ಹಾಗೆ ಇಲ್ಲಿ ಒಂದು ಶಾಪ್ ನೋಡಿದ್ದೀನಿ, ಸ್ಯಾರಿ ಶಾಪ್. ಯಾವಾಗಲಿಂದ ನಾವು ಹೋಗ್ಬೇಕಂತ ಇದೆ, ಬಟ್ ಇವತ್ತು ನಮ್ಮ ಅತ್ತೆನ ಕರ್ಕೊಂಡು ಅಲ್ಲಿ ಶಾಪಿಂಗ್ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಸ್ಯಾರಿ ಕೂಡ ತೊಗೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು, ಹಾಗಾಗಿ ಅಲ್ಲಿ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬೇಗ ತೊಗೊಂಡ್ಬಿಟ್ಟು ಮನೆಗೆ ಬಂದರೆ ಸಾಕು ಅಂದ್ಕೊಂಡ್ವಿ. ಇದ್ರ ಜೊತೆಗೆ ಇದು ಬ್ಲೂ ಕಲರ್ ಸ್ಯಾರಿ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಬಾರ್ಡರ್ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಓಪನ್ ಮಾಡಿ ತೋರಿಸಿದ್ರು, ನಾನು ಇಲ್ಲಿ ಓಪನ್ ಮಾಡಿದ್ರೆ ಫೋಲ್ಡ್ ಮಾಡೋಕ್ಕೆ ಬರಲ್ಲ ಅಂಥೇಳಿ ಹಾಗೆ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಮೆರೂನ್ ಕಲರ್ ಕೂಡ ತೊಗೊಂಡು ಬಂದಿದ್ದೀನಿ. ಅಂದರೆ ನಮ್ಮ ಅತ್ತೆಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತೊಗೊಳ್ಳಿ.
ಸೊ ಅವರಿಗೆ ಮೆರೂನ್ ತುಂಬ ಇಷ್ಟ ಆಯಿತು, ಅದನ್ನೇ ನೋಡ್ತಾ ಇದ್ದಾರೆ ಅವರು. ನಾನು ಬ್ಲೂ ಕಲರ್ ತೋರಿಸ್ತಾ ಇದ್ದೀನಿ. ಸೇಮ್ ಡಿಸೈನೇ ಬಂದಿದೆ, ಸೇಮ್ ಏನು ಈ ಫ್ಲವರ್ಸ್ ಎಲ್ಲ ಬಂದಿದೆಯಲ್ವ ಎಲ್ಲ ಸೇಮ್ ಇದೆ. ಕಲರ್ ಮಾತ್ರ ಬೇರೆ ತೊಗೊಂಡಿದ್ದೀನಿ. ನನಗೆ ಈ ಬ್ಲೂ ಕಲರ್ ತುಂಬ ಇಷ್ಟ ಆಯಿತು. ಅಟ್ಲೀಸ್ಟ್ ನನ್ನ ಹತ್ರನೂ ಇರಲಿ ಇದು ಒಂದು ಕಲರ್. ನಾನು ನಾರ್ಮಲಾಗಿ ಬ್ಲೂ ತುಂಬಾ ಇಷ್ಟಪಟ್ಟು ತೊಗೋತೀನಿ. ಸೊ 2 ಸ್ಯಾರಿ ತೊಗೊಂಡು ಬಂದ್ವಿ. ಚೆನ್ನಾಗಿದೆ ಅಲ್ವಾ? ಅದೇ ಓಪನ್ ಮಾಡಿದ್ರೆ ನನಗೆ ಫೋಲ್ಡ್ ಮಾಡೋಕ್ಕೆ ಬರೋಲ್ಲ, ಅದೊಂದು ಭಯ. ಅಂದರೆ ಒಳಗಡೆ ಕವರೆಲ್ಲ ಇದೆ ಅಲ್ವಾ, ಸೊ ಅದಕ್ಕಾಗಿ ತೆಗಿತಾ ಇಲ್ಲ. ಫ್ರೆಂಡ್ಸ್, ನಾನಂತೂ ಈಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ಮನೇಲಿ ಮತ್ತೆ ಹೋಗ್ತಾ ಇದ್ದೀವಿ ಹೊರಗಡೆ. ಹಾಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತು ನಮ್ಮ ಅತ್ತೆಗೆ ಸ್ವಲ್ಪ ಚಪ್ಪಲಿ ಎಲ್ಲ ತೊಗೋಬೇಕು. ಈಗ ಶೋರೂಮಿಗೆ ಬಂದಿದ್ದೀವಿ ಚಪ್ಪಲಿ ತೊಗೋಬೇಕು ಅಂತ. ಆ್ಯಂಡ್ ಇನ್ನು ನಮ್ಮ ಚಿನಿಮನ್ ನೋಡಿ, ನನಗೆ ಇದು ಬೇಕು, ಅದು ಬೇಕು, ಇದು ಬೇಕು ಅಂತ ತೋರಿಸಿ ಹೇಳ್ತಿದ್ದಾಳು. ಒಂದೊಂದು ಚಪ್ಪಲಿ ತೊಗೊಂಬರ್ತಾಳೆ, ಶೂಸ್ ತೊಗೊಂಬರ್ತಾಳೆ, ಇದು ಹಾಕು ಅಂತ ಹೇಳ್ಬಿಟ್ಟು. ಅಂದರೆ ಅವಳಿಗೆ ಚಪ್ಪಲಿ ಶೂಸ್ ಅಂದರೆ ತುಂಬ ಇಷ್ಟ. ಮನೇಲಿರೋದನ್ನು ಎಲ್ಲರದು ಹಾಕ್ಕೊಂಡು ಓಡಾಡ್ತಾ ಇರ್ತಾಳೆ. ನಮ್ಮತ್ತೆ ಕೆಲವೊಂದು ಶೂಸ್ ಮತ್ತು ಚಪ್ಪಲಿನ ಟ್ರೈ ಮಾಡಿದ್ರು, ಅವ್ರಿಗೂ ತುಂಬ ಇಷ್ಟ ಆಯಿತು. ಇನ್ನೂ ಕೆಲವೊಂದು ನೋಡ್ತಾ ಇದ್ದಾರೆ. ಕೆಲವೊಂದು ಇಷ್ಟ ಆಗಿರೋದ್ರಲ್ಲಿ ಅವರಿಗೆ ಸೈಜ್ ಸಿಕ್ಕಿರಲಿಲ್ಲ. ಆ್ಯಂಡ್ ಫೈನಲಿ ಅವರಿಗೆ ಇಷ್ಟ ಆಗಿರೋಂತಹ ಒಂದು ಸ್ಲಿಪ್ಪರ್ಸ್ ಸಿಕ್ತು, ಹಾಗೆ ಶೂಸ್ ಕೂಡ ತೊಗೊಂಡ್ವಿ. ಇವತ್ತು ಒಂದು ದಿನ ಎಷ್ಟೊಂದು ಕೆಲಸ, ಎಷ್ಟೊಂದು ಹೊರಗಡೆ ತಿರುಗೋದಾಗ್ಬಿಟ್ಟಿದೆ ಅಂದರೆ ಯಪ್ಪ. ಹಾಗೆ ಇವಾಗ ಸ್ವಲ್ಪ ಒಂದು ಗಿಫ್ಟ್ ತರಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮನೆ ಹತ್ತಿರ ಇರುವಂಥ ಒಬ್ಬ ಹುಡುಗಂದು ಬರ್ತಡೇ ಇದೆ. ಹುಡುಗಿದಾದರೆ ನಾನು ಏನೋ ಒಂದು ಮನೇಲಿ ಇದ್ದೇ ಇರತ್ತೆ ಗಿಫ್ಟ್ಗಳು ನನ್ನ ಹತ್ರ, ಸೊ ಅದನ್ನು ಪ್ರೆಸೆಂಟ್ ಮಾಡ್ಬೋದು. ಬಟ್ ಹುಡುಗಗೆ, ಸ್ಕೂಲ್ ಹುಡುಗಂದರೆ ನನ್ನ ಹತ್ರ ಆಪ್ಷನ್ಸ್ ಏನೂ ಇರೋದಿಲ್ಲ. ಅದಕ್ಕಾಗಿ ಹೋಗಿ ಒಂದು ಗಿಫ್ಟ್ ತಗೊಂಡ್ಬಂದ್ವಿ. ಮನೇಲಿ ಒಬ್ಬರು ಇದ್ದಾರೆ, ಸೊ ಆ ಹುಡುಗನ ಬರ್ತಡೇ ಇತ್ತು. ಹಾಗಾಗಿ ಬಾಯ್ ಬೇಬಿ, ಗರ್ಲ್ ಬೇಬಿ ಆದರೆ ಏನೋ ಒಂದು ತಗೋಬೋದು. ಬಟ್ ಬಾಯ್ಸಿಗೆ ನಾನು ಏನು ಸೆಲೆಕ್ಟ್ ಮಾಡ್ಬೇಕು ಗೊತ್ತಿಲ್ಲ. ರಾಜು ಏನೋ ಸೆಲೆಕ್ಟ್ ಮಾಡಿದ್ದಾರೆ. ಇವಳು ಕೈ ಕೊಡ್ರೆ ಇನ್ನು ಬರೋದೇ ಇಲ್ಲ. ಅದಾದಮೇಲೆ ಈಗ ಬರ್ತಡೇಗೆ ಹೋಗಬೇಕು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.